ಇಟ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಲ್ಲ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ, ಅಡ್ಜಸ್ಟ್ ಮಾಡಿಕೊಡು. ಬಿಕಾಸ್ ಶೀತ ಮಿಡ್ ನೈಟದೆಲ್ಲ ಟ್ಯಾಬ್ಲೆಟ್ ತೊಗೊಂಡೆ, ಅದು ಸ್ವಲ್ಪ ವಾಯ್ಸು ಚೇಂಜ್ ಆದಂಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಸಕಲೇಶ್ಪುರ, ಹಾಸನ್, ಈ ಕಡೆ ನಮ್ಮ ಮೈಸೂರು ಈ ಕಡೆ ಎಲ್ಲ ಸೋನೆ ಮಳೆ ಥರ ತುಂಬ ಆಗ್ತಾ ಇದೆ. ನೋಡೋಣ ನಾಳೆ ಬಹುದೇನೋ ಗೊತ್ತಿಲ್ಲ, ನ್ಯೂಸಲ್ಲಿ ಆ ಥರ ಹೇಳ್ತಾಯಿದ್ರು, ನೋಡೋಣ. ಸೊ ಈ ವೆದರಲ್ಲಿ ಎಲ್ಲರೂ ಹುಷಾರಾಗಿರಿ, ಹುಷಾರಾಗಿ ಓಡಾಡಿ. ತುಂಬ ಮಳೆ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಆಚೆ ಕಡೆ ಕಳಿಸ್ಬೇಡಿ. ಇವತ್ತೂ ಕೂಡ ನಾವು ಕೃತನ ಕಾನ್ವೆಂಟಿಗೆ ಕಳಿಸ್ತಾ ಇಲ್ಲ. ಇವತ್ತು ಆಷಾಢಕ್ಕೆ ಚಾಂದನ ಕರೆಯೋಕ್ಕೆ ಹರಿನಹಳ್ಳಿಗೆ ಹೋಗ್ತಾ ಇದ್ದಾರೆ ಅಪ್ಪಾಜಿ ಅಮ್ಮ. ಸೊ ನನ್ನ ಇವತ್ತು ಡೈಲಿ ವ್ಲಾಗ್ನ ಮಿಸ್ ಮಾಡಿಕೊಂಡ್ರೆ ಅಂತ ಗೊತ್ತು, ಬಟ್ ಡೈಲಿ ವ್ಲಾಗ್ ಇಲ್ಲ ಇವತ್ತು. ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಯಾವುದು ಅಂತ ಹೇಳಿದ್ರೆ ಮ್ಯಾನಿಫೆಸ್ಟೇಷನ್. ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಎಷ್ಟು ವರ್ಕ್ ಆಗಿದೆ ಅಂದರೆ ತುಂಬ ವರ್ಕ್ ಆಗಿದೆ. ಆ್ಯಂಡ್ ನನ್ನ ತುಂಬ ಹಳೆ ರೀಸೆಂಟಾಗಿ ಯಾವುದು ನಾನು ಹೇಳಿಲ್ಲ, ಬಟ್ ಹಳೆಯ ವೀಡಿಯೋಗಳಲ್ಲಿ ನನ್ನ ಡೈಲಿ ವ್ಲಾಗಲ್ಲೇ ನಾನು ಹೇಳಿದ್ದೀನಿ. ಆ್ಯಂಡ್ ನಾನು ಯಾವ ಥರ ಪ್ರೇಯರ್ ಮಾಡ್ತಿದ್ದೆ, ಮ್ಯಾನಿಫೆಸ್ಟ್ ಮಾಡಿದೆ ಎಲ್ಲ ಹೇಳಿದ್ದೀನಿ. ಸೊ ಇವಾಗ ತುಂಬ ನಿಮಗೆ ಏನು ಕೊರಿಯಲ್ಲ, ಬೇಗ ಬೇಗ ಹೇಳಿಬಿಡ್ತೀನಿ. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ನಮಗೆ ಏನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡೋದು. ವಸ್ತು ಆಗಲಿ, ವ್ಯಕ್ತಿ ಆಗಲಿ, ಹಣ ಆಗಲಿ, ಏನೇ ಆಗಿರ್ಬೋದು. ಹುಟ್ಟು ಸಾವು ಎರಡನ್ನು ಬಿಟ್ಟು ಇನ್ಯಾವ ಎಲ್ಲನೂ ಕೂಡ ಮ್ಯಾನಿಫೆಸ್ಟ್ ಮಾಡಬಹುದು. ಸೊ ಇದು ವರ್ಕ್ ಆಗುತ್ತೆ, ಬಟ್ ನಂಬಿಕೆ ಇರಬೇಕು, ಪಾಸಿಟಿವಿಟಿ ಇರಬೇಕು, ನೆಗೆಟಿವಿಟಿ ಇರಬಾರ್ದು. ಸೊ ನಾವು ಯಾವುದನ್ನು ಕೂಡ ಏನು ಬೇಕು ನಮಗೆ ಅದನ್ನು ಆಗಿದೆ ಅನ್ನೋ ಥರ ನಾವು ಮನಸ್ಸಲ್ಲಿ ಪ್ರೇ ಮಾಡಿ ಯೂನಿವರ್ಸ್ ಅಂತ ಹೇಳಿದ್ರೆ ಬ್ರಹ್ಮಾಂಡ, ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇರಲ್ಲ. ಸೊ ನೀವು ಏನು ದೇವರು ಅಂತ ನಂಬ್ತೀರಾ ಆ ದೇವ್ರನ್ನೇ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನನಗೊಂದು 10,000 ದುಡ್ಡು ಬೇಕು ಅಂತ ಹೇಳಿದ್ರೆ, ದುಡ್ಡು ಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡಬಾರ್ದು. ನನಗೆ 10,000 ದುಡ್ಡು ಬಂದಿದೆ, ನನಗೆ ಎಮರ್ಜೆನ್ಸಿ ಪ್ರಾಬ್ಲಮ್ ಇತ್ತು, ನನಗೆ 10,000 ದುಡ್ಡನ್ನ ನೀವು ಯಾವ ಕಡೆನೋ ಅಥವಾ ಒಂದು ಕಡೆಯಿಂದ ನನಗೊಂದು 10,000 ದುಡ್ಡನ್ನ ಕೊಡಿಸಿದ್ರಿ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಅಂತ ಅವ್ರಿಗೆ ಕೃತಜ್ಞತೆ ಮನೋಭಾವನೆನ ಮುಂಚೆನೇ ಸಲ್ಲಿಸುವಂಥದ್ದು. ಸೊ ಇದನ್ನು ಮ್ಯಾನಿಫೆಸ್ಟೇಷನ್ ಅಂತಾರೆ. ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಇದ್ರಲ್ಲಿ ತುಂಬ ಥರದ ವಿಧಾನಗಳಿದ್ದಾವೆ. ವಾಟರ್ ಮ್ಯಾನಿಫೆಸ್ಟ್ ಇದೆ. ಒಂದು ಗ್ಲಾಸಲ್ಲಿ ಅಥವಾ ಒಂದು ಬಾಟಲಲ್ಲಿ ನೀರನ್ನ ತೊಗೊಂಡು, ನಾನು ಇವಾಗ ಏನು ಹೇಳಿದೆ ಅದೇ ರೀತಿ ಮ್ಯಾನಿಫೆಸ್ಟ್ ಮಾಡಿ ಆ ನೀರನ್ನ ಕುಡಿತಾ ಬರೋದು. ಬಿಕಾಸ್ ನೀರಿಗೆ ಕೇಳಿಸ್ಕೊಳ್ಳುವಂತಹ ಶಕ್ತಿ ಇದೆ. ನಾವೇನು ಹೇಳ್ತೀವಿ ಅದನ್ನು ಕೇಳಿಸ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ಬಾಡಿಲಿ 70% ನಮ್ಮ ಬಾಡಿ ನೀರಿಂದ ತುಂಬಿದೆ. ಆ್ಯಂಡ್ ಆ ನೀರನ್ನ ನಾವು ಮ್ಯಾನಿಫೆಸ್ಟ್ ಮಾಡಿ ಕುಡಿಯೋದ್ರಿಂದ 100% ವರ್ಕ್ ಆಗುತ್ತೆ. ನಂಬಿಕೆ ಇರಬೇಕು. ಆ್ಯಂಡ್ ಏನು ಸುಷ್ಮಾ ಇವತ್ತೇ ಮ್ಯಾನಿಫೆಸ್ಟ್ ಮಾಡಿದ್ರೆ ನಾಳೆನೇ ವರ್ಕ್ ಆಗುತ್ತಾ, ಇನ್ನೊಂದು ವಾರಕ್ಕಾಗುತ್ತಾ ಅಥವಾ 1 ಮಂತ್ಗಾಗುತ್ತಾ ಅಂತ ಕೇಳ್ಬಿಡಿ. ನಿಜವಾಗ್ಲೂ ಆಗೋಲ್ಲ. ಕೆಲವೊಂದು ತುಂಬ ಲಾಂಗ್ ಪ್ರೊಸೆಸ್ ಇರುತ್ತೆ, ಕೆಲವೊಂದು ಬೇಗನೆ ಆಗೋಗ್ಬಿಡುತ್ತೆ. ಸೊ ನಾನು ತುಂಬ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ನನ್ನ ಮಗಳಿಗೆ ಗೋಲ್ಡ್ ಸರ ತೊಗೊಂಡಲ್ವ, ಚೋಕರು, ಆವಾಗ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ನನ್ನ ಮಗಳಿಗೆ ಬರ್ತ್ಡೇಗೆ ನಾನು ತೊಗೊಳ್ಳೇಬೇಕು ಸರನ ಅಂತ. ಬಟ್ ನನ್ನ ಹತ್ರ ಅಮೌಂಟ್ ಇದ್ದಿದ್ದೆ 50,000. ಅವತ್ತು ಬಿಲ್ ಆಗಿದ್ದು 63,000. ನನ್ನ ತಂಗಿ ಒಂದು 15 ಕೊಟ್ಟಿದ್ಲು. ಬಟ್ ಅದಕ್ಕಿಂತ ಮುಂಚೆ ನನ್ನ ಅಕೌಂಟಲ್ಲಿ ಒಂದು 30 ಇತ್ತೇನೋ ಅಷ್ಟೇ. ಅದು 15 ನನಗೆ ಯಾವುದೋ ಒಂದು ಕಡೆಯಿಂದ ನನಗೆ ಅಮೌಂಟ್ ಬೇಕು ಅಂತ ನಾನು ಪ್ರೇಯರ್ ಮಾಡ್ತಾ ಇರಬೇಕಾದ್ರೆ ನಾನು ಯಾವುದೋ ಒಂದು ಕಡೆಯಿಂದ ನನಗೊಂದು 15,000 ದುಡ್ಡು ಬಂತು. ಯಾವ ಕಡೆಯಿಂದ ಅಂದರೆ, ನಾನು ಬೆಂಗಳೂರಲ್ಲಿದ್ದಾಗ L&T ಫೈನಾನ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಜಾಬ್ನ ನಾನು ಕ್ವಿಟ್ ಮಾಡಿದೆ. ಬಟ್ ನಂಗೆ ಯಾವುದೇ ರೀತಿಯಾದ ಸ್ಯಾಲ್ರಿ ಆಗಲಿ, ಪಿ ಎಫ್ ಆಗಲಿ ಏನೂ ಬರೋ ಥರ ಇರಲಿಲ್ಲ. ಬಟ್ ಅವರು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಅಕೌಂಟ್ಗೆ 15,000 ಅಮೌಂಟ್ನ ಹಾಕಿದ್ರು. ಅದು ನನ್ನ ಸ್ಯಾಲ್ರಿ ದುಡ್ಡು ಅಲ್ವೇ ಅಲ್ಲ. ನನಗೆ ಯಾವುದೇ ರೀತಿ ಸ್ಯಾಲ್ರಿ ಬ್ಯಾಲೆನ್ಸ್ ಏನು ಕೊಡಬೇಕಾಗಿರಲಿಲ್ಲ, ಎಲ್ಲ ಕ್ಲಿಯರ್ ಮಾಡಿದರು. ಬಟ್ ಆ ಅಮೌಂಟು ನನ್ನ ಅಕೌಂಟಿಗೆ ಬಂತು. ಸೊ ಇಟ್ಸ್ ಎ ಮಿರಾಕಲ್ ಅಂತ ಹೇಳ್ಬೋದು. ಆ ದುಡ್ಡು ಬಂದಿದ್ದನ್ನು ಕೂಡ ಎತ್ತಿಟ್ಕೊಂಡು, ಸೊ ಎಲ್ಲ ಜೋಡಿಸಿ ನನ್ನ ಮಗಳು ಬರ್ಡೇಗೆ ತೊಗೊಂಡೆ. ಅದೊಂದು ಮಿರಾಕಲ್. ಸೆಕೆಂಡ್ನೇ ಮಿರಾಕಲ್ ಬಂದು, ಸೊ ನನ್ನ ಜಾಬ್ನು ಕೂಡ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ. ಆಗುತ್ತೆ ಅಂತ ಗೊತ್ತಿತ್ತು, ಬಟ್ ತುಂಬ ಅಡೆತಡೆಗಳಿದ್ವು, ಹೇಳೋಕ್ಕಾಗದೇ ಇರೋಷ್ಟು ಸಮಸ್ಯೆಗಳು ಬಂದವು. ಆಗಲೂ ಕೂಡ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ. ಸೊ ನನ್ನ ಜಾಬು ಕೂಡ ಸಿಕ್ತು. ಆ್ಯಂಡ್ ನಾನು ಒಂದು ಕಾಲದಲ್ಲಿ ಅಂದ್ಕೊಂಡಿದ್ದೆ ಈ ಥರ ವೀಡಿಯೋ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಥರ ಮಾಡಬೇಕು ಅಂತ ಯಾವಾಗಲೂ ಅಂದ್ಕೊಂಡಿದ್ದೆ. ಅದು ಕೂಡ ಇವಾಗ ಟ್ರೂ ಆಗಿದೆ. ಆ್ಯಂಡ್ ಇನ್ನೊಂದು ಈಗ ರೀಸೆಂಟಾಗಿ ಆಗಿರೋದು ನಿಮಗೆಲ್ಲರೂ ಖುಷಿ ಕೊಡುತ್ತೆ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕೂಡ ಇದನ್ನೆಲ್ಲ ಮಾಡಬಹುದು, ಮಾಡಿ ಅಂತ ಹೇಳೋಕ್ಕೋಸ್ಕರ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ನೀವು ಮನೇಲೇ ಇರ್ತೀರ, ಫ್ರೀ ಟೈಮಲ್ಲೆಲ್ಲ ಮಾಡ್ಬೋದು. ಪಲಾವ್ ಎಲೆಯಲ್ಲಿ ಮಾಡ್ಬೋದು. ಪಲಾವ್ ಎಲೆಯಲ್ಲಿ ಬರೆದು ಅದನ್ನು ಪ್ರೇಯರ್ ಮಾಡಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಹೆಂಗೆ ಬರಿಬೇಕು ಅಂತ ಹೇಳಿದ್ರೆ, ನನಗೆ 10,000 ದುಡ್ಡನ್ನ ನೀವು ಕೊಟ್ಟಿದ್ದೀರಾ, ನನಗೆ ಏನೋ ಒಂದು ಸಮಸ್ಯೆಗೆ 10,000 ದುಡ್ಡು ಬೇಕಾಗಿತ್ತು, ನೀವು ಅದನ್ನು 10,000 ದುಡ್ಡನ್ನ ನನ್ನ ಕೈಗೆ ಕೊಟ್ಟಿದ್ದೀರಾ. ಪಲಾವ್ ಎಲೆಯಲ್ಲಿ ಯಾವ ಥರ ಬರೆಯೋದು ಅಂದರೆ,
ಆಗಿದೆ ಅನ್ನೋ ಥರನೇ ಬರಿಬೇಕು. ನೀವು ಹೇಗೆ ಆಗಿದೆ ಅಂತ ಮುಂಚೆನೇ ಥ್ಯಾಂಕ್ ಯು ಹೇಳ್ತೀರಾ, ಅದೇ ರೀತಿ ನನಗೆ 10,000 ದುಡ್ಡನ್ನ ನೀವು ಕೊಟ್ಟಿದ್ದೀರಾ ನನಗೆ, ಥ್ಯಾಂಕ್ ಯು. ನಿಮ್ಗೆ ಯಾವ ದೇವ್ರು ಇಷ್ಟ ಅಥವಾ ಯೂನಿವರ್ಸ್ ಅಂತ ಬರ್ತೀರಾ, ಥ್ಯಾಂಕ್ ಯು ಸೋ ಮಚ್, 10,000 ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಇಂಗ್ಲೀಷಲ್ಲಾದ್ರು ಬರೀರಿ, ಕನ್ನಡದಲ್ಲಾದ್ರು ಬರೀರಿ. ಅದನ್ನು ಮನಸ್ಸಲ್ಲಿ ಪ್ರೇಯರ್ ಮಾಡಿ ಪಲಾವ್ ಎಲೆನ ದೀಪದಲ್ಲಿ ಸುಟ್ಟು ಅದೇನು ಬೂದಿ ಬರುತ್ತೆ ಅದನ್ನು ಪ್ರಕೃತಿ ಅಂದರೆ ಆಚೆ ಕಡೆ ಗಿಡ ಅಥವಾ ಎಲ್ಲಾದರೂ ಒಂದು ಹೋಗಿ ಗಾಳಿಲಿ ಊದ್ಬಿಡೋದು, ಪ್ರಕೃತಿಲಿ ವಿಲೀನ ಮಾಡೋದು. ಸೊ ಈ ಥರನೂ ಮಾಡ್ಬೋದು. ನಾನು ಪಲಾವ್ ಎಲೆದು ಯಾವತ್ತೂ ಮಾಡಿಲ್ಲ. ನಾನು ಮಾಡಿರೋದು ವಾಟರ್ ಮ್ಯಾನಿಫೆಸ್ಟ್. ನನಗೆ ವಾಟರ್ ಮ್ಯಾನಿಫೆಸ್ಟ್ ವರ್ಕ್ ಆಗಿದೆ. ಈಗ ರೀಸೆಂಟಾಗಿ ನನ್ನ ಮ್ಯಾನಿಫೆಸ್ಟ್ ಏನು ವರ್ಕ್ ಆಗಿದೆ ಅಂತ ಹೇಳಿದ್ರೆ, ನಾನು 1.25 ವರ್ಷ, ಹೆಚ್ಚು ಕಡಿಮೆ 1.5 ಆಗಕ್ಕೆ ಬಂತು ಅಂತ ಅಂದ್ಕೊಳ್ಳಿ. 1.5 ವರ್ಷದ ಹಿಂದೆ ನಾನು 999 ಬಂದಿತ್ತು ಗೊತ್ತಾ. ಸೊ ಇಟ್ಸ್ ಏನು ಅದು ಹೇಳ್ತಾರೆ ಇದರಲ್ಲಿ ವರ್ಕ್ ಆಗುತ್ತೆ, ಆ ನಂಬರು ತುಂಬ ಪವರ್ಫುಲ್ ನಂಬರ್ ಅಂತ ಹೇಳಿ. 999 ಬಂದಾಗ ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳಿ ಬರುತ್ತೆ. ಆ್ಯಂಡ್ ಯೂಟ್ಯೂಬಲ್ಲೂ ನಿಮಗೆ ವೀಡಿಯೋಸ್ ಬರುತ್ತೆ, ನೀವು ನೋಡ್ಕೋಬೋದು. ಆಗ ನಾನೊಂದು ಬುಕ್ ತೊಗೊಂಡು ಅದರಲ್ಲಿ ಎಷ್ಟೋ ವಿಷ್ ಬರೀಬೇಕು, 9 ವಿಷ ಅಥವಾ 11 ವಿಷ ಎಷ್ಟೋ ಬರೀಬೇಕು, ನಂಗೆ ಅಷ್ಟು ನೆನಪಿಲ್ಲ. ಬಟ್ ನಾನು ಒಂದು ಬುಕ್ಕಲ್ಲ ವಿಷ್ನ ಬರೆದು ಅದನ್ನ ಫೋಲ್ಡ್ ಮಾಡಿ ಇಟ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಓಪನ್ ಮಾಡಿ ನೋಡೋ ಥರ ಇರಲ್ಲ. ಆಫ್ಟರ್ 1 ಇಯರ್ ನಾವು ಯಾವತ್ತು ಕ್ಲೋಸ್ ಮಾಡಿರ್ತೀವಿ, ಸೊ ಆ ಡೇಟ್ ಬಂದಾಗ ನಾವು ಓಪನ್ ಮಾಡಿ ನೋಡಬೇಕು ಅದರಲ್ಲಿ ಎಷ್ಟು ವಿಶ್ಯು ನಮಗೆ ಆಗಿರುತ್ತೆ ಆಗಿರಲ್ಲ ಅಂತ ಹೇಳಿ. ಮ್ಯಾನಿಫೆಸ್ಟ್ ಮಾಡಿ ಅದೆಲ್ಲ ವಿಶ್ನ ಬರೆದು ಮ್ಯಾನಿಫೆಸ್ಟ್ ಮಾಡಿ ಕೂತ್ಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಪ್ರೇಯರ್ ಮಾಡಿ ಎತ್ತಿಟ್ಬಿಡ್ಬೇಕು. ಸೊ ಆ ಥರ ನಾನು ಒಂದು ವಿಷಯ ಬರೆದಿದ್ದು ಏನು ಅಂತ ಹೇಳಿದ್ರೆ, ಸ್ಕೂಟಿ ತೊಗೋಬೇಕು. ನನ್ನ ಶೋರೂಮ್ ಸ್ಕೂಟಿನೇ ನಾನು ತೊಗೊಂಡಿದ್ದೀನಿ, ನಾನು ಓಡಿಸ್ತಾ ಇದ್ದೀನಿ, ನಾನು ಚೆನ್ನಾಗಿ ಸ್ಕೂಟಿ ಕಲ್ತಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ನನ್ನ ಡ್ರೀಮ್ ಕಂಪ್ಲೀಟ್ ಆಗಿದೆ ನಿಮ್ಮಿಂದ ಅಂತ ಹೇಳಿ ನಾನು ಬರೆದಿದ್ದೆ. ಇದು ಯಾವುದೇ ರೀತಿಯಾದ ಸುಳ್ಳಲ್ಲ, ನನ್ನ ವೈಯಕ್ತಿಕವಾಗಿ ನನಗೆ ಆಗಿರುವಂತಹ ಮಿರಾಕಲ್ಸ್ ಇದೆಲ್ಲ. ನಾನು ಬೈಕ್ ತೊಗೊಂಡು 4 ದಿನಕ್ಕೆ ನನಗೆ ನೆನಪಾಯಿತು, ಓ ಮೈ ಗಾಡ್ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ಅಲ್ವಾ ಅಂತ ಹೇಳಿ. ಎಸ್, ನಾನು ಸ್ಕೂಟಿಗೆ ಹೇಳ್ತಾ ಇದ್ದೀನಿ. ಕೆಲವೊಂದು ಡೈಲಿ ಮ್ಯಾನಿಫೆಸ್ಟ್ ಮಾಡ್ತೀವಿ. ಅದು ಯಾವಾಗ ಅಂದರೆ ನಾನು ಹೇಳ್ತೀನಿ, ಒಂದು ವಾರದಲ್ಲೇ ಆಗುತ್ತೆ, 15 ದಿನದಲ್ಲೇ ಆಗುತ್ತೆ, ತಿಂಗಳಲ್ಲೇ ಆಗುತ್ತೆ. ನಿಜವಾಗ್ಲೂ ನಾನು ಹೇಳೋಕ್ಕಾಗಲ್ಲ. ನಾನು 1.5 ವರ್ಷದ ಹಿಂದೆ ಬರೆದಿದ್ದು ಮ್ಯಾನಿಫೆಸ್ಟ್ ಇವತ್ತು ಹೋದ ವಾರ ಆಗಿದೆ. ನನ್ನ ಡ್ರೀಮ್ ಫುಲ್ ಕ್ಯಾಶ್ ಕೊಟ್ಟು ಶೋರೂಮ್ ಗಾಡಿ ತೊಗೊಂಡಿದ್ದೀನಿ. ಹೇಗೆ ಅಂದರೆ ಅವತ್ತು ಬರೆದು ನಾನು ಮ್ಯಾನಿಫೆಸ್ಟ್ ಮಾಡಿ ಇಟ್ಬಿಟ್ಟಿದ್ದಷ್ಟೇ. ಬಟ್ ಮನಸ್ಸಲ್ಲಿ ಆಸೆ ಇತ್ತು, ನಾನು ತೊಗೋಬೇಕು ಅಂತ. ಬಟ್ ನನ್ನ ಕೈಲಿ ಆಗಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆಗುತ್ತೆ, ನನ್ನ ಹತ್ರ ಫುಲ್ ಕ್ಯಾಶ್ ಇಲ್ಲ, ಹೌದು, ಬಟ್ ಗೋಲ್ಡ್ ಇದೆಯಲ್ವಾ, ಗೋಲ್ಡ್ನ ಪ್ಲೆಡ್ಜ್ ಮಾಡಾದರೂ ನಾನು ತೊಗೊಳ್ಳೋಷ್ಟು ಕೆಪಾಸಿಟಿ ನನಗಿದೆ ಅಂತ ನನ್ನ ಮನಸ್ಸಲ್ಲಿ ಪಾಸಿಟಿವ್ ಆಗೇ ಇತ್ತು. ಹೌದು, ನಾನು ತೊಗೊತೀನಿ, ನನ್ನ ಕೈಲಿ ಆಗುತ್ತೆ ಅಂತ. ಬಟ್ ನಾನು ಯಾವತ್ತೂ ಸ್ಕೂಟಿ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಿರಲಿಲ್ಲ. ನನ್ನಂಥವ್ಳ ಕೈಲಿ ನನಗೆ ತೊಗೊಳಕ್ಕಾಗುತ್ತಾ, ಅಥವಾ ನನ್ನ ಸಿಂಗಲ್ ಪೇರೆಂಟು, ನನಗೆ ಸಮಸ್ಯೆ ಇದೆ, ನನ್ನ ಕೈಲಿ ತೊಗೊಳಕ್ಕಾಗಲ್ವೇನೋ ಅಂತ ನಾನು ನೆಗೆಟಿವ್ ಆಗಿ ಸ್ಕೂಟಿ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಯೂನಿವರ್ಸ್ ನೆಗೆಟಿವ್ನ ತೊಗೊಳುತ್ತೆ. ನೆಗೆಟಿವ್ ತೊಗೊಂಡಾಗ ನಾವು ಅಂದ್ಕೊಂಡಿರೋದು ಆಗಲ್ಲ, ಅದು ನೆಗೆಟಿವೇ ಆಗುತ್ತೆ. ನೀವು ಪಾಸಿಟಿವಿಟಿನ ಕೊಟ್ಟಾಗ, ಅದು ಪಾಸಿಟಿವಿಟಿ ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟಾಗ ಪಾಸಿಟಿವಿಟಿನ ಎತ್ಕೊಳ್ಳುತ್ತೆ. ಆಗ ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ. ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿ ಪಾಸಿಟಿವಿಟಿನ ಕೊಡಬೇಕು, ನೆಗೆಟಿವ್ನ ಥಿಂಕ್ ಮಾಡಬಾರ್ದು. ಇದು ಮೇಯ್ನ್ ರೂಲ್ಸ್ ಇರೋದೇ ಇದು. ನೀವು ಏನಾದರೂ ಮ್ಯಾನಿಫೆಸ್ಟ್ ಮಾಡಿಬಿಟ್ಟು ಅಯ್ಯೋ ಅದು ಆಗಲ್ವಾ, ಅದು ನನ್ನ ಕೈಲಿ ಆಗಲ್ಲ ಬಿಡು, ಅದು ಸಾಧ್ಯ ಇಲ್ಲ ಬಿಡು ಅಂತ ನೀವು ಅಂದ್ಕೊಂಡ್ರೆ ಮ್ಯಾನಿಫೆಸ್ಟ್ 100% ಅಲ್ಲ 1000% ವರ್ಕ್ ಆಗಲ್ಲ. ಆಗುತ್ತೆ ಅಂತ ನೀವು ಪಾಸಿಟಿವಿಟಿನ ಕೊಟ್ಟಾಗ ಖಂಡಿತವಾಗ್ಲೂ ಆಗುತ್ತೆ. ನಾನು ಅವತ್ತು ಮ್ಯಾನಿಫೆಸ್ಟ್ ಮಾಡಿದ್ದೆ, ನನ್ನ ಮನಸ್ಸಲ್ಲಿ ನಾನು ತೊಗೋತೀನಿ, ನಾನು ತೊಗೊಳ್ಳೇಬೇಕು, ನನ್ನ ಕೈಲಿ ಆಗುತ್ತೆ ಅನ್ನೋದೇ ನನ್ನ ಹತ್ರ ಇತ್ತು. ಹಾಗಾಗಿ ಫೈನಲಿ ನಾನು ಸ್ಕೂಟಿನ ತೊಗೊಂಡೆ. ಸೊ ತುಂಬ ವರ್ಕ್ ಆಗಿದ್ದಾವೆ ಮ್ಯಾನಿಫೆಸ್ಟ್ ನನ್ನ ಲೈಫಲ್ಲಿ. ನಾನು ಹೇಳ್ತೀನಿ ನೋಡಿ, ಹುಟ್ಟು ಸಾವು ಎರಡನ್ನ ಬಿಟ್ಟು ಇನ್ನು ಏನೇ ಆಗಲಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಬಟ್ ಅದು ಇವತ್ತೇ ಆಗುತ್ತೆ ನಾಳೆ ಆಗುತ್ತೆ ಅಂತ ಹೇಳಲ್ಲ. ಮಾಡ್ತಾ ಇರಿ ಮ್ಯಾನಿಫೆಸ್ಟು, ಒಂದಲ್ಲ ಒಂದಿನ ನಿಮ್ಮ ಕನಸು ನನಸಾಗುತ್ತೆ. ಸೊ ಇಷ್ಟು ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟ್ ವರ್ಕ್ ಆಗಿದೆ. ನಿಮಗಿಷ್ಟು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನೀವು ಮನೇಲಿರ್ತೀರ, ವಾಟರ್ ಮ್ಯಾನಿಫೆಸ್ಟ್ ಮಾಡಿ, ಪಲಾವ್ ಎಲೆ ಮ್ಯಾನಿಫೆಸ್ಟ್ ಮಾಡಿ, ಇಲ್ಲ 555 ಇದೆ, ಅಥವಾ ತುಂಬ ಪವರ್ಫುಲ್ ಸಂಖ್ಯೆ ಅಂತ ಹೇಳಿದ್ರೆ 369 ಮ್ಯಾನಿಫೆಸ್ಟೇಷನ್ ಇದೆ. ಅದನ್ನೆಲ್ಲ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ 555 ಮ್ಯಾನಿಫೆಸ್ಟೇಷನ್, 369 ಮ್ಯಾನಿಫೆಸ್ಟೇಷನ್ ಆ್ಯಂಡ್ ವಾಟರ್ ಮ್ಯಾನಿಫೆಸ್ಟೇಷನ್, ಪಲಾವ್ ಎಲೆ ಮ್ಯಾನಿಫೆಸ್ಟೇಷನ್ ಅಂತ ನೀವು ಹೊಡೆದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಯೂಟ್ಯೂಬಲ್ಲೇ ಬರುತ್ತೆ. ಚೆಕ್ ಮಾಡಿ ನೀವು ನೋಡ್ಬೋದು. ಇವತ್ತಿಂದನೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಸ್ಟಾರ್ಟ್ ಮಾಡಿ, ನಿಮ್ಮ ಲೈಫಲ್ಲೂ ಕೂಡ ಮಿರಾಕಲ್ಸ್ ನಡೆಯುತ್ತೆ ಅಂತ ಹೇಳ್ತಾ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಬಾಯ್.